ಗೆಲುವಿಗಾಗಿ ಫ್ಯಾನ್ಸ್ ನಿಂದ ವಿಶೇಷ ಪೂಜೆಗಳು ನೆರವೇರಿದೆ. ಮೈಸೂರಿನ 101 ಗಣಪತಿ ದೇವಾಲಯದಲ್ಲಿ ಪೂಜೆಯನ್ನ ಮಾಡಿದ್ದಾರೆ ಅಭಿಮಾನಿಗಳು. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆರ್ಸಿಬಿ ಅಭಿಮಾನ. ಈ ಸಲ ಕಪ್ ನಮ್ಮದೇ ಘೋಷವಾಕ್ಯಗಳು ಮುಗಿಲು ಮುಟ್ತಾ ಇದ್ದಾವೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಅಷ್ಟೇ ಫ್ಯಾನ್ಸ್ನ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಅಭಿಮಾನಿಗಳು. 101 ತೆಂಗಿನಕಾಯಿ ಹೊಡೆದು ಆರ್ಸಿಬಿ ಫ್ಯಾನ್ಸ್ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಜೈ ಆರ್ಸಿಬಿ ಗೆದ್ದು ಬಾ ಅಂತೇಳಿ ಘೋಷಣೆ ಕೂಗಿ ಶುಭ ಹಾರೈಕೆ ಮಾಡಿದ್ದಾರೆ. ಮೈಸೂರಿನ 101 ಗಣಪತಿ ದೇವಾಲಯದಲ್ಲಿ ನೋಡಿ ಎಂತಹ ಗೌರವ ಆರ್ಸಿಬಿ ಅಂತ ಹೇಳಿದ್ರೆ ಗೌರವ, ಅಭಿಮಾನ, ಪ್ರೀತಿ ಎಲ್ಲವೂ ಕೂಡ ಅನಾವರಣ ಆಗ್ತಾ ಇದೆ. ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ 101 ಗಣಪತಿನಲ್ಲಿ 101 ತೆಂಗಿನಕಾಯಿಗಳನ್ನು ವಿಶೇಷವಾಗಿ ಹೊಡೆಯೋದ್ರ ಮುಖಾಂತರ ವಿಶೇಷ ಪೂಜೆಯನ್ನ ಮಾಡಿಸಿ ವಿಘ್ನ ವಿನಾಶಕನಿಗೆ ಯಾವುದೇ ರೀತಿ ಅಡಚಣೆ ತೊಂದರೆ ಇಲ್ಲದೆ ಕ್ವಾಲಿಫೈರ್ 1 ನಲ್ಲಿ ಆರ್ಸಿಬಿ ಹೇಗೆ ಪಂಜಾಬ್ ಇರೋದಾಗಿತ್ತು ಅದೇ ಮಾದರಿನಲ್ಲಿ ಇಲ್ಲಿ ಒಂದು ಗೆಲ್ಲಲಿ ಅಂತ ವಿಶೇಷವಾಗಿ ಪೂಜೆ ಮಾಡಿಸ್ತಾ ಇದೀವಿ. ಈ ಸಲ ಖಂಡಿತ ಕಪ್ ನಮ್ಮದೇ ಆಗುತ್ತೆ. ವಿರಾಟ್ ಕೊಹ್ಲಿ 17 ವರ್ಷಗಳಿಂದ ಕಾಯ್ತಾ ಇದ್ದಾರೆ. 18ನೇ ವರ್ಷ ಈ ಸಲ ಕಪ್ಪು ಬಲವನ್ನ ನೀಗಿಸ್ಕೊತಾರೆ. ಕನ್ನಡಿಗ ಮಯಾಂಕ್ ಅಗರ್ವಾಲ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಆಗ್ಬೋದು, ಫಿಲ್ ಸಾಲ್ಟ್ ಆಗ್ಬೋದು, ನಾಯಕ ರಜತ್ ಪಟ್ಟಿದಾರು ಹಾಗೂ ಬೌಲಿಂಗ್ ಆಗಿ ಏಜಲ್ವುಡ್ ಬಂದಿದ್ದಾರೆ. ಈ ಸಲ ಖಂಡಿತ ಕಪ್ ನಮ್ಮ ಬೆಂಗಳೂರದೇ ಆಗುತ್ತೆ. ಆರ್ಸಿಬಿ ಸಲ ಖಂಡಿತ ಕಪ್ ಅನ್ನು ಜಯಿಸುತ್ತೆ ಅಂತ ಘಂಟಾಶವಾಗಿ ಹೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆರ್ಸಿಬಿ. ಆರ್ಸಿಬಿ ಗೆಲ್ಲಲಿ, ಆರ್ಸಿಬಿ ಗೆಲ್ಲಲಿ. ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿಗಳನ್ನು ಹೊಡೆದಿದ್ದಾರೆ. ಆರ್ಸಿಬಿ ತಂಡದ ಪೋಸ್ಟರ್ ಹಿಡಿದು ತಮ್ಮ ಅಭಿಮಾನವನ್ನು ಮೆರೆದಿದ್ದಾರೆ. ನೋಡಿ ಎಷ್ಟು ಕ್ರೇಜ್ ಇದೆ ಅಂತ ಹೇಳಿದ್ರೆ ಬೇರೆ ಯಾವ ರಾಜ್ಯದ ಕ್ರಿಕೆಟ್ ಅಭಿಮಾನಿಗಳು ಕೂಡ ಈ ರೀತಿ ಯಾವತ್ತೂ ಯಾವ ಸೀಸನಲ್ಲೂ ಕೂಡ ಮಾಡಿಲ್ಲ. ಅಂತಹ ಒಂದು ಅಭಿಮಾನದ ಹೂಮಳೆ ಈಗ ಎಲ್ಲ ಕಡೆ ಸುರಿತಾ ಇದೆ. ಯಾಕಂದರೆ ಸೀಸನ್ 18 ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಜೊತೆಗೆ 18 ವರ್ಷಗಳ ಕಾಯುವಿಕೆ ಈ ಬಾರಿ ಬಹಳ ಸ್ಪೆಷಲು. ಯಾಕಂದರೆ ಆಡಿರುವಂಥ ಎಲ್ಲ ಒಂದು ಗೇಮ್ಗಳನ್ನು ನಾವು ನೋಡಿದ್ರೆ, ಎಲ್ಲ ಮ್ಯಾಚ್ಗಳನ್ನು ನೋಡಿದ್ರೆ ಬಲಿಷ್ಠವಾಗಿದೆ ತಂಡ. ಈ ಹಿಂದೆ ಇದ್ದಂಥ ತಂಡಕ್ಕಿಂತ ಬಹಳ ಉತ್ತಮ ಗುಣಮಟ್ಟದ ಸಾಮರ್ಥ್ಯವನ್ನು ಹೊಂದಿರುವಂಥ ಟೀಮ್ ಆಗಿದೆ. ವಿಶ್ವಾಸ ಇದೆ, ಗೆಲ್ತೀವಿ ಅಂತೇಳಿ 4ನೇ ಬಾರಿ ಫೈನಲ್ ಪ್ರವೇಶ ಮಾಡಿದ್ದೇವೆ ನಾವೀಗ ಆರ್ಸಿಬಿ ತಂಡದವರು.